ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ಕರೆದರೆ ಭಗವಂತನು ಮೆಚ್ಚುವನೆ. ಖಂಡಿತ ಹಾಗೆ ಮಾಡಲಾರೆ ತಾಯಿ. ಈ ಯುದ್ಧದಲ್ಲಿ ನಾನು ಪರಾನ್ಮುಖನಾಗಲಾರೆ ತಾಯಿ. ಹೌದು ತಾಯಿ. ಹೋಗಲಿ ಬಿಡು, ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಅವರನ್ನು ಉಳಿಸಿಕೊಡಯ್ಯ. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನು. ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನು ಮಾತ್ರ ಉಳಿಸಲಾರೆ. ಹೌದು ತಾಯಿ. ಅಮ್ಮ, ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ದುರ್ಯೋಧನ ನೋಡಿ ಸಂತೋಷಪಟ್ಟರೆ ಆಗ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಹೌದು ತಾಯಿ. ನನ್ನಿಂದ ಅರ್ಜುನನೇ ಹತನಾದನು. ಹೌದು ತಾಯಿ, ಅರ್ಜುನನಿಂದ ನಾನೇ ಹತನಾದನು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ನೀನು ಚಿಂತಿಸಬೇಡ ತಾಯಿ. ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ದ್ವೇಷ. ಹೋಗಲಿ ಬಿಡು, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲಿ. ಹೆತ್ತ ಹೊಟ್ಟೆಗದೇ ಸಂತೋಷ, ಅದೇ ಸಂತೋಷ. ಕರ್ಣ, ಅಮ್ಮ, ಕುಮಾರ, ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ? ಅಮ್ಮ, ಅದೇನು ಹೇಳಮ್ಮ. ಸತ್ಯವಾಗಿಯೂ ನಡೆಸಿಕೊಡುವೆಯ? ಸತ್ಯವಾಗಿಯೂ ನಡೆಸಿಕೊಡುವೆನು. ಅದೇನು ಹೇಳಮ್ಮ. ಅಮ್ಮ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲ. ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡವಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನರಿಗೆ.
ದುರ್ಯೋಧನ, ಈಗ ಈಗ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿ. ಈಗ ನನ್ನ ಹೆತ್ತ ಮಾತೆಯು ದೊಡ್ಡ ಬಾಣವೆಂದು ತೊಡಬೇಡವೆಂದು ವಾಗ್ದಾನ ಪಡೆದಳು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಹೃದಯದ ಸ್ಥೈರ್ಯ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ಮಾತೆಯು ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರು. ಅಷ್ಟ ದಿಕ್ಪಾಲಕರೇ, ಪಂಚಭೂತಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕಠಿಣೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿರುವುದು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಅಂತ. ಅಮ್ಮ, ಇಲ್ಲಿ ಬಾ. ಕುಮಾರ, ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಾನು ನಿನ್ನನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ ಕಾಣು. ಹೌದು ತಾಯಿ, ನನ್ನ ಕೊನೆಯ ಒಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನೆಂದು ಹೇಳು ಮಗು. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಹೌದು ತಾಯಿ, ಈ ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ, ಹೌದು ತಾಯಿ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮ ಅಡಿದಾವರಗಳಲ್ಲಿ ಪ್ರಾರ್ಥಿಸುವನು ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದ ಮನುಷ್ಯನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ಏನೂ ಪ್ರಯೋಜನವಿಲ್ಲ. ಹೇ ವಿಧಿ, ನಿನ್ನ ಲೀಲೆ ಅಗಣಿತ ಅಪಾರ. ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವ, ಮಾನವ ಬದುಕುವನೇ. ಭಗವಂತನೇ ಹಾಗೆ
ಉತ್ತರ ದೇವನ ದರ್ಶನಕ್ಕಾಗಿ 4 ದಿನಗಳು ಹಂಬಲಿಸಿದ್ದೇನೆ. ಅದು ಈ ದಿನ ನಡೆಸುತ್ತೆಯಾ? ಉತ್ತರ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು? ನನ್ನ ಸರಸ್ವವನ್ನು ನಿಮಗೆ ನೀಡಿದವಾ? ಇನ್ನು ನನ್ನದಾಗಿ ಅದೇನಿದೆ? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವೇನು ಪ್ರಿಯ? ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಸವಿಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಈ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಸರ್ವ ಪಕ್ಷಿಗಳು ದಿನದಿನವೂ ತನ್ನ ಹೊಸ ಹೊಸ ಗಾನದಿಂದ ಈ ಪ್ರಕೃತಿಯನ್ನು ನಲಿಸುವುದು. ಸರ್ವ ಸಾಕ್ಷಿ ಸೂರ್ಯದೇವನು ತನ್ನ ಹೊಸ ಹೊಸ ಕಿರಣಗಳಿಂದ ಈ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು
ನಾಡಿನ ದುಃಖದ ಬೀಜ. ನಾಡಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ. ಆದ್ರೆ ಹೇಗೆ ಪ್ರಿಯ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ, ವಿರಹ ಮತ್ತು ಸಮ್ಮಿಲನಗಳ ಆಕರ್ಷಣ ವಿಕರ್ಷಣಗಳ ಉಭಯ ಭಾವಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆ ಈ ದಿನ ವಿಯೋಗ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಆದರೆ ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಹೊಸದಾಗಿ ಸವಿಯಬೇಕೆಂಬುದೇ ನನ್ನ ಬಯಕೆ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿ ಬಂದಾಗ ಭಕ್ತಳಾದ ನಾನು ನಿರಾಕರಿಸುವನೆ. ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ಲವೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಸ್ವಾಮಿ, ನಾನು ಆರಿಸಿ ಆಯ್ದು ಕಟ್ಟಿರುವ ಈ ಪುಷ್ಪ ಮಾಲಿಕೆ ಭಕ್ತರಲ್ಲಿ ಪ್ರಸನ್ನರಾಗಿ ಪ್ರಿಯ. ಬೇಡ ಮನದ ಪ್ರಾಣೇಶ್ವರಿ, ಸ್ವಾಮಿ, ಶೃಂಗಾರವನದಲ್ಲಿ ಸಲ್ಲಾಪದಿಂದಲಿವ ಚೆಲುವಿನ ಲತೆಯಲ್ಲಿ ಕಾದಿಹುದು ಬಾ, ಕಾದಿಹುದು ಬಾ, ಮಧುವ ಹೀರಲು ಭ್ರಮರ.
ದೇವರು ನಿನ್ನ ಪೂಜೆಗೆ ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಕುಳಿತುಕೋ. ಸ್ವಾಮಿ, ಇದೇಕೆ ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಹೃದಯೇಶ್ವರಿ, ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಹಣೆಯನ್ನು ಸಮ್ಮತಿಸಲು ಸಮಯವಿಲ್ಲ. ಏನು ಮಾಡಲಿ? ಪ್ರಾಣೇಶ್ವರ, ಈ 4 ದಿನದಿಂದಲೂ ಯುದ್ಧದಲ್ಲಿ ನಿರತವಾಗಿರಿ. ಈ ದಿನವಾದ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಉತ್ತರ: ಈ ದಿನ ನಾನು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಧರ್ಮರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ. ನಗೆಮೊಗದಿಂದ ನನ್ನನ್ನು ನೀವು ಕಳಿಸಿಕೊಡಬಲ್ಲೆಯಾ? ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನ ಯುದ್ಧ ಮಾಡುವಾಗ ಅತ್ತಿವರು ಸಹಾಯ ಮಾಡಿದರೆಂದು ಈಗ ನಾನು ನಿಮಗೆ ಸಹಾಯಕರಾಗುವೆನು. ಉತ್ತರ: ಆ ದಿನ ತಾಯಿಯು ಉಪಾಯವಿಲ್ಲದೆ ವಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಿದಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೇರಿಸಿ ನೋಡಲಿ ಪ್ರಿಯಾ. ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತೀರಿದಂದ ಹೂಗಳಿಂದ ನನ್ನ ಹೆದೆ ಏರಿಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶೈಲಿ ನಿನ್ನ ಹೃದಯದ ಮಧ್ಯಭಾಗದಲ್ಲಿ ನನಗೆ ಆಶ್ರಯ ಕೊಡು. ಎಷ್ಟೊಂದು ಪ್ರೇಮದ ಮಾತುಗಳು ಏನಿರುತ್ತೆ ಪ್ರಿಯಾ? ಇದು ಪರಿಹಾಸದ ಸಮಯವಲ್ಲ ಉತ್ತರ. ಇದು ಪರಿಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು
ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರಿರುವುದೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬಾರಿ, ಹಾಸ್ಯ ಪ್ರಿಯ ಗಾನಮಯ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವನು ಕೇಳಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಗಾನಶೀಲೆ ಹಾಸ್ಯಮಯಾದ ಇಬ್ಬರು ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರ ಸತಿಯನ್ನು ನೋಡಿರುವಂತೆ ಪ್ರಿಯ. ಈ ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ತಾನೇ? ಪ್ರಿಯ, ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬಿಟ್ಕೊಳ್ಳಾರ್ದ ಪತ್ನಿಯ ವೀರಾಂಗನೆನಿಸಿಕೊಳ್ಳಬಲ್ಲೆ. ಉತ್ತರ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದ ಉತ್ತರ ನಾಟ್ಯ ಮಯೂರಿ ವಯ್ಯಾರಿ ಕೋಮಲ ಚಂಚಲೆ ಚಂದ್ರದ ಸೂರಿ. ನಾಟ್ಯ ಮಯೂರಿ ವಯ್ಯಾರಿ ಕುಮಾರಿ ಕೋಮಲ ಚಂಚಲೆ ಚಂದ್ರದ ಸೂರಿ. ನಾಟ್ಯ ಸರಸ್ವತಿಯಂತೆ ನಾನು ನೋಡುತ್ತಿರುವುದು ಏನನ್ನು? ಈಶ್ವರ ಸ್ವರ್ಣ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯೇ ಉತ್ತರ ಧನ್ಯೇ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು. ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಗೌರವ ಕೀರ್ತಿ ಸಂಪತ್ತಲ್ಲ ಸ್ವಾಮಿ. ನಿನಗಾವ ಗೌರವವಿಲ್ಲವೋ? ಈ ದಿನ ಎಷ್ಟೋ ಜನ ವೀರಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಶವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸ ಮುಖಿಯರಾಗಿ ಪತಿ ಪುತ್ರರಿಂದ ಬೀಳಿಕೊಂಡಿರುವರು. ಅವರಿಗಾವ ಗೌರವವಿಲ್ಲವೋ? ಇರುವುದು ಪ್ರಿಯ. ರಣರಂಗದಲ್ಲಿ ಕಾದಾಡುವಾಗ ಸ್ವಾಮಿ ಮಡಿದ ಆತನ ಗೌರವದಿಂದ ದರ್ಪಿತಳಾದ ಮನದಿ ಯಾರು? ಶತ್ರು ಸೈನ್ಯ ಮಧ್ಯೆ ಪುತ್ರನ ಸಾಹಸವನ್ನು ಕೇಳಿ ಆನಂದ ಪಾರ್ಶ್ವ ಸುರಿಸಿದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ ಅಲ್ಲವೇ? ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ಒಳುವುದಿಲ್ಲ ತಾನೇ? ದುಃಖಿಸುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರೆ ನನ್ನ ಕೈಯಾಗ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವೆನು. ಉತ್ತರ.
ಈ ಪ್ರೇಮದ ವಿಜಯಮಾಲೆಯಿಂದ ಪದ್ಮಭೂಷಿತನಾಗಿ ರಣರಂಗದಲ್ಲಿ ಬೆಳೆದವನು. ನಮಗಿನ್ನೂ ಅಪಜಯವಿಲ್ಲ, ನಡೆಯ ಹೋಗೋಣ. ಹಾಗೆ ಪ್ರಿಯ. ಭೀಮಸೇನ ಅಗ್ರಜ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಹತರಾದರು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದನೆಂದೇ ಭಾವಿಸಿದನು. ಆದರೆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ನಿಶ್ಚಯ ಅಗ್ರಜ, ಸ್ವತಃ ದ್ರೋಣರೇ ವ್ಯೂಹದ ಭಾಗದಲ್ಲಿ ದಾರಿಯಾಗಿ ನಿಂತಿರುವರು. ನಿನ್ನೆಯ ದಿವಸ ನಾನು ಪ್ರಯತ್ನಿಸಿ ವಿಫಲನಾಗಿ ಹಿಂದಿರುಗಿದೆ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅಗ್ರಜ, ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಹೋರಾಡುತ್ತಿರುವರು. ಅವರು ಬೇಗನೆ ಬರುವ ಸಂಭವವಿಲ್ಲ ಅಗ್ರಜ. ಈಗ ಇದಕ್ಕೆ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ಇದಕ್ಕೆ ಉಪಾಯವನ್ನು ಕಲ್ಪಿಸದಿದ್ದರೆ ನಮ್ಮ ಪರಾಜಿತವು ಖಂಡಿತ ಅಗ್ರಜ. ಎಂತಹ ಮಾತು ದೊಡ್ಡಪ್ಪ! ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜೆ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತಹ ಆಪತ್ತಾದರೇನು ದೊಡ್ಡಪ್ಪ? ಅಭಿಮನ್ಯು, ಈಗ ನಮಗೆ ಘೋರ ಆಪತ್ತೇ ಬಂದೊದಗಿದೆ. ಕುರುಕ್ಷೇತ್ರದಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಭೇದಿಸಲಾಗದೆ ಕೌರವ ವ್ಯೂಹ ರಕ್ಷಕರಾದ ಕೌರವರ ಬಾಣ ಪರಂಪರೆಗಳಿಂದ ನಮ್ಮ ಸೇನೆಯು ಹತವಾಗುತ್ತಿದೆ. ಇದಕ್ಕೋಸ್ಕರ ದೊಡ್ಡಪ್ಪ
ಭೇದಿಸುವುದಕ್ಕಾಗಿಯೇ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನೀನು ಇಲ್ಲಿಗೆ ಬಂದದ್ದು. ಬಾಬು ಅಭಿಮನ್ಯು, ಬಾಬು, ನೀನು ನಮ್ಮ ವಂಶದ ಗೌರವ ಸ್ವರೂಪವೇ ಸರಿ. ಅಭಿಮನ್ಯು, ದೊಡ್ಡಪ್ಪ. ನೀನಿನ್ನೂ ಚಿಕ್ಕವನು. ಈ ಕೆಲಸವು ನಿನ್ನಿಂದ ಆಗತಕ್ಕದಲ್ಲ. ಅದು ಅಲ್ಲದೆ ನಾವೆಲ್ಲರೂ ಜೀವಿಸಿದ್ದು ಈ ಕೆಲಸಕ್ಕೆ, ಈ ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವಲ್ಲ. ದೊಡ್ಡಪ್ಪ, ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ಕ್ಷಾತ್ರಚ್ಛೇದ ತಿರಾಪ್ರಕಾಶಮಾನದಿಂದ ಜಜ್ವಲ್ಯಮಾನವಾಗಿ ಬೆಳೆದಿದೆ. ಸಾಹಸ ಮಹಾಪ್ರಭಾಪರಾಕದಿಂದ ವಿಜೃಂಭಿಸುತ್ತಿದೆ. ಅದು ತನ್ನ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿಯನ್ನು ಮಾಡಿಕೊಡು ದೊಡ್ಡಪ್ಪ. ನನ್ನನ್ನು ಮಗನನ್ನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸವದ ಸುಭದ್ರೆಯು ಆನಂದ ಪಾಶ್ವಗಳನ್ನು ಸುರಿಸಲಿ. ಯೋಗ್ಯಾವಸಾರವು ಸಿಕ್ಕಾಗ ಮರಣಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕೂರುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಆ ಉಪಯೋಗಕ್ಕೆ ತಕ್ಕ ಅವಕಾಶವೇ ದೊರಕಿರುವುದು. ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ನೀನೇ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿಗೆ ಅನುಜ್ಞೆಯನ್ನು ಕೊಡು. ಅನಿರೀಕ್ಷಿತವಾಗಿ ಒದಗಿರುವ ಒಂದು ಸಂದರ್ಭವನ್ನು ವ್ಯರ್ಥ ಮಾಡುವುದು ಸರಿಯಲ್ಲ. ಅಭಿಮನ್ಯು ವ್ಯೂಹವನ್ನು ಪ್ರವೇಶಿಸೊಡನೆ ನಾವೆಲ್ಲರೂ ಪ್ರವೇಶಿಸಿ ಆ ವ್ಯೂಹವನ್ನು ವಿಭಿನ್ನವಾಗಿ ಕತ್ತರಿಸಿಬಿಡುವೆವು. ಅಭಿಮನ್ಯುವಿಗೆ ಅನುಮತಿಯನ್ನು ಕೊಡು. ನಿನ್ನ ಇಷ್ಟದಂತಾಗಲಿ ಭೀಮಸೇನ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಧನಂಜಯನ ಪ್ರಾಣ ಪದಕವು ಪುನಃ ಅವನನ್ನೇ ಸೇರಲಿ. ಈ ರಣರಂಗದಲ್ಲಿ ಒಂದು ಕ್ಷಣವೂ ಬಿಡದೆ ಇವನನ್ನ ರಕ್ಷಕನಾಗಿರು. ಅಭಿಮನ್ಯು, ನೀನು ವಿಜಯಶಾಲಿಯಾಗಿ ಹಿಂದಿರುಗು. ಇಂದಿನ ದ್ರೋಣಾಚಾರ್ಯರ ಚಕ್ರವ್ಯೂಹ ನಿನಗೆ ಪುಷ್ಪವ್ಯೂಹವಾಗಿ ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವೆಂದರೇನು? ದೊಡ್ಡಪ್ಪ, ಸೇಡಿಗೆ ಸೇಡು, ಕಿಚ್ಚು, ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ. ನಡ ಕುಮಾರ. ಬರ್ಲಿ ಮುಂದೆ ಬರ್ರಿ. ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷಿಗಳಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯದಂತೆ ಪರಿಗಣಿಸಿ ಈ ಕುರುಕ್ಷೇತ್ರ ರಣಭೂಮಿಯಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ವೀರರನ್ನು ಒಂದು ಸಾರಿ ತೋರಿಸು ದೇವ. ಅರ್ಜುನ, ನಿನ್ನ ಇಚ್ಛೆಯಂತೆ ಆಗಲಿ. ವಿಜಯ ಜಮದೊಳಿಕ್ಷಿ ಸೈನ್ಯರಲ್ಲಿ ರಣಭೂಮಿಯ ಪರಿಯ
ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ತುಮಾನು ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ತುಮಾನು ಭಯಂಕರ ಮಹಾರಥಿಕ ಬಲು ಪದಾತಿ ಬರುತ್ತ ಮಹಾರಥಿಕ ಬಲು ಪದಾತಿ ಬರು ಪ್ರಹಾರಿ ಭಟ ಸಮಕ್ರಾಂತ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಹೈತ ನಿವ ಹೈತ ದುರ್ಗ ಗಜ ಸಹಿತ ವಿಭವ ಕಲಿತ ಮುದಿತ ಹೈತ ನಿವ ಹೈತ ದುರ್ಗ ಗಜ ಸಹಿತ ವಿಭವ ಕಲಿತ ಮುದಿತ ತುಹಿನ ರೋಚ ಕುಲ ಮಹಾಬಿನಿಖಿಲ ತುಹಿನ ರೋಚ ಕುಲ ಮಹಾಬಿನಿಖಿಲ ರೂಪ ಭರಿತ ದುರ್ವಿಷಯ ಪರಿಕಲಿತ ರೂಪ ಭರಿತ ದುರ್ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ಅರ್ಜುನ ಅಲ್ಲಿ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉಲ್ಮೀತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವನು ತನಗೆ ಪ್ರಿಯರಾದ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವತಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಅಲ್ಲಿ ನೋಡು ಪಾರ್ಥ, ಸುವರ್ಣಮಯವಾದ ಅಷ್ಟಾಶ್ವಿತ ಶೋಭಿತವಾದ ರಥದಲ್ಲಿ ಕುಳಿತಿರುವ ಆ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೆರಗೂದಿನಿಂದ ತುಂಬಿರುವ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಹೇಗೆ ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಭರತ ವಂಶದ ಕೀರ್ತಿದೋಚಿ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಾಮಹ. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನನ್ನ ಶರೀರದಲ್ಲಿ ಸ್ಮರಣೆ ತಪ್ಪಿತು. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸುವನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಪರಮಾತ್ಮ. ಮಿತ್ರ ಅರ್ಜುನ, ಏಕೆ ವಿಚಿತ್ತನಾಗಿರುವೆ? ಪರಮಾತ್ಮ. ಅರ್ಜುನ,
ಪರಮಾತ್ಮ, ಏನು ಹೇಳಿ, ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ. ಬೇಸಿಗೆಯ ಬಿಸಿಲಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು. ಶರೀರದ ಕಂಪನವು ರೋಮಾಂಚನವಾಗಿ ನನ್ನ ನಾಲಿಗೆಯು ಒಣಗುತ್ತಿರುವುದು. ನನ್ನ ಕೈಯಿಂದ ಗಾಂಧೀವವು ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿ ಅದೆಷ್ಟು ಜನರು ತಮ್ಮ ಪ್ರಾಣಗಳನ್ನು ತ್ಯಜಿಸಿ ಭರತ ವಂಶದ ಪವಿತ್ರ ರಕ್ತವನ್ನು ಹರಿಸುವರೋ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಲೇಸು. ಸಾಮ್ರಾಜ್ಯದ ಬಂಧು ಬಾಂಧವರನ್ನು ಕೊಂದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲಾರೆ. ಸ್ವಜನವದಿಯೂ ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರು ಯಾರನ್ನು ಒದಿಸುವುದು? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ದೇಹವನ್ನು ಮತ್ತೊಂದು ಆಶ್ರಯಿಸುವನು. ಮರಣವು ದೇಹಕ್ಕೆ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಯೌವನಕ್ಕೆ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ಜನ್ಮಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಮರಣಕ್ಕೆ ಚಿಂತಿಸುವುದಿಲ್ಲ. ಅರ್ಜುನ, ಪರಮಾತ್ಮ, ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ, ಗುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪರಮ ಪೂಜ್ಯರಾದ ಇವರ ಮೇಲೆ ಬಾಣಗಳನ್ನು ತೊಡಲಾರೆ. ಗುರುವದೆಯಿಂದ ಲಭಿಸುವುದ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಲೇಸು. ಬಂಧು ಬಾಂಧವರನ್ನು ಕೊಂದು ರಾಜ್ಯ ಲೋಭವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲಾರೆ. ನನಗೆ ಸ್ವಜನವದಿಯು ಸಮ್ಮತವಿಲ್ಲ ದೇವ. ಅರ್ಜುನ, ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕೀರ್ತಿಗೆ ನೀನು ಗುರಿಯಾಗುವೆ. ಅಪಕೀರ್ತಿಯು ಮರಣಕ್ಕಿಂತ ಘೋರತರವಾದುದು. ಶತ್ರುಗಳು ಏಡಿ ಎನ್ನುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆಯನ್ನು ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವವಿದ್ದಂತೆ ಸರ್ವರಿಂದಲೂ ವರ್ಜಿತನು. ಆದ್ದರಿಂದ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟವಾದ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ದೇವ. ಪಾರ್ಥ, ಕರ್ಮವು ಜೀವನದ ರಾಜಮಾರ್ಗ. ನೀನೀಗ ನಿರ್ದಿಷ್ಟವಾದ ಕರ್ಮವನ್ನು ಆಚರಿಸು. ಯಾಕೆಂದರೆ ಮನುಷ್ಯನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸಿ ಇಹದಲ್ಲಿ ಸ್ವರ್ಗವನ್ನು ಕೀರ್ತಿಯನ್ನು ಪಡೆ ಪಾರ್ಥ. ದೇವ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಮನಸ್ಸಿನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನನ್ನ ನಿರ್ದಿಷ್ಟವಾದ ಕರ್ಮಗಳೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯನೂ ಆಗಿರುವೆನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಉದ್ಧಾರ, ದುಷ್ಟರ ನಾಶ, ಧರ್ಮ ಸ್ಥಾಪನೆ ಇವೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಅವುಗಳನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಕರುಣಿಸಿ ಮಹಾಮಹಿಮ. ಅರ್ಜುನ, ಬಿಡು ಚಿಂತೆ ನಿನಗೇಕೆ ನಡೆ ಪಾರ್ಥನೆ, ನಾನಿಸುವೆ ಚಿಂತೆಯ. ಬಿಡು ಚಿಂತೆ ನಿನಗೆ
ಸಕಲ ಚರಾಚರ ವಸ್ತುಗಳಿಗೆ ನಾನು ಸಕಲ ಚರಾಚರ ವಸ್ತುಗಳಿಗೆ ನಾನು ಮೋಕ್ಷವ ಕರುಣಿಸಲವತರಿಸಿರುವೆನು. ಮೋಕ್ಷವ ಕರುಣಿಸಲವತರಿಸಿರುವೆನು. ಬಿಡು ಚಿಂತೆ ನಿನಗೇಕೆ ನಡೆಬಾರ್ತನೆ, ನಾನು ಕೊನೆಗಾಣಿಸುವೆ ಚಿಂತೆಯ. ಪಾರ್ಥ, ನಾನು ಮಾಯಾರೂಪಿಯು. ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳಿಗೆ ಶಕ್ತಿಯನ್ನು ವೃದ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನಸ್ಸು, ಬುದ್ಧಿ, ಅಹಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವನು. ಸರ್ವಶ್ರೇಷ್ಠನು, ಸರ್ವಾಂತರಯಾಮಿಯೂ ಆದ ನಾನು, ಪರಾಪರ ವಸ್ತುವು ನಾನು. ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ ಕಾರಣಕ್ಕೆ ಕಾರಣಕರ್ತನು ನಾನು. ದಾರದಲ್ಲಿ ಮಣಿ ಸಮೂಹ ಪಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ಮನುಷ್ಯನ ಪೌರುಷವು ನನ್ನದು. ಸಮಸ್ತ ಭೂತ ಕಾರಣಕರ್ತನೂ ನಾನು. ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳು ನಡೆಯುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಅರಿಯಿತು. ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ಆದ ನಾನು ಈ ಕುರುಕ್ಷೇತ್ರದಲ್ಲಿ ನೆರೆದಿರುವ ಸಮಸ್ತ ಸೈನ್ಯದವರ ಪ್ರಾಣಗಳನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಹೃದಯದಲ್ಲಿ ಗ್ರಹಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆ ಪಾರ್ಥ. ಈಗ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು.
ಪರಮಾತ್ಮ, ಎಂತಹ ಭಯಾನಕವಾದ ರೂಪವಿದು. ಮಾನವನ ಹಂಗೆ ಎಲ್ಲ ಬರ್ರಿ, ಪಾತ್ರದಾರೆಲ್ಲ ಬಂದ್ಬಿಡಿ. ಹಲೋ 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 ಎಲ್ಲ ಪಾತ್ರದಾರರೆಲ್ಲ ಬನ್ನಿ, ವೇದಿಕೆ ಮೇಲೆ ಬನ್ನಿ ಬನ್ನಿ, ಎಲ್ಲರೂ ಆರಾಧಿಸೋಣ ಬನ್ನಿ. ಹರಿಯೇ ಜಯ ಪಾವನ ಧಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಧಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ ಮಂಗಳ ವರ ಶುಭ ಶ್ರೀಲೋಲಾ ಜಯ, ಮಂಗಳ ವರ ಶುಭ ಶ್ರೀಲೋಲಾ ಜಯ, ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಧಾರಿ ಮುರಾರಿ, ಮಂಗಳದಾಯಕ ಹರಿಯೇ ಜಯ ಜಯ ಇಂದಿರಾ ರಮಣ ಗೋವಿಂದ ಗೋವಿಂದ, ಶ್ರೀಕೃಷ್ಣ ಪರಮಾತ್ಮನ ಪಾದಾರವೇ ಗತಿ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಶ್ರೀ ಪಟ್ಟಾಲದಮ್ಮ ಕೃಪಾ ಪೋಷನಾಟಕ ಮಂಡಲಿಕಿ, ಶ್ರೀಕೃಷ್ಣ ಪರಮಾತ್ಮ की वंदे हनुमान की भक्त मंडली की, बोलो भारत माता की।